ಬಿಗ್ ಬಾಸ್ ಆದ್ಮೇಲೆ ಪ್ರಪೋಸಲ್ಸ್ ಆಬ್ವಿಯಸ್ಲಿ ಬಂದಿರುತ್ತೆ. ಒಪ್ಕೊಂಡಿದ್ದೀರಾ ನನ್ನನ್ನ ಅಥವಾ ಯಾರು ಇಷ್ಟಪಡ್ತಾರೆ ಅಯ್ಯೋ ಮೇಡಮ್? ಸಾಕು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮೆಸೇಜ್ಗಳು. ಇದೆ ಅದೊಂದು ಭಾಗ್ಯ ಅಂತಾನೆ ಹೇಳೋದು. ಹ್ಮ್ ಹೆಣ್ಮಕ್ಳು ಇಷ್ಟಪಡ್ತಾರೆ, ಹ್ಮ್ ಆ, ಇಷ್ಟಪಟ್ಟಿದ್ದಾರೆ, ಪಡ್ತಾ ಹ್ಮ್ ಇದ್ದಾರೆ. ಹ್ಮ್ ಅವರ ಇಷ್ಟಗಳನ್ನ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಹೀಗೀಗ ಇಷ್ಟ ಅಂತ ಅದನ್ನ ನಾವು ಒಳ್ಳೆ ರೀತಿಯಲ್ಲೇ ಸ್ವೀಕಾರ ಮಾಡ್ಕೊಂಡಿದ್ದೀವಿ. ಅಂದರೆ ಒಳ್ಳೆ ರೀತಿಲಿ ನಾನು ಧನ್ಯೋಸ್ಮಿ. ಆ, ಯಾಕಂದ್ರೆ ಮಾತೆಯರು ನೀವೆಲ್ಲ ಒಂದು ಶಕ್ತಿಗಳು. ಯಾಕಂತಂದ್ರೆ ಹುಡುಗನಿಗೆ ಒಂದು ಹ್ಯೂಮನ್ನ ಕ್ರಿಯೇಟ್ ಹ್ಮ್ ಮಾಡುವಂಥ ಶಕ್ತಿ ಇಲ್ಲ. ಯಾವುದೇ ಆ್ಯಂಗಲಲ್ಲಿ ನೀವು ನೋಡಿದ್ರು ಹೆಣ್ಣು ಇಟ್ಸ್ ಆಲ್ವೇಸ್ ಅಪ್ಪರ್ ದೆನ್ ಅ ಮ್ಯಾನ್. ಆದರೆ ಸಮಾಗಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಹೆಣ್ಣುಮಕ್ಕಳು ಗಂಡಸಿಗೆ ಸಮಾಗಕ್ಕೆ ಕೊಟ್ಟಿದ್ದಾರೆ ವೆನ್ ದೇ ಆರ್ ಅಪ್ಪರ್ ದೆನ್ ಮ್ಯಾನ್. ಐ ಡೋಂಟ್ ನೋ ವೈ. ಓಕೆ, ಅದೊಂದು ಗೊತ್ತಿಲ್ಲ. ಬಟ್ ಸೊ ಆ ರೆಸ್ಪೆಕ್ಟ್ ಇದೆ. ಬಟ್ ಕೆಲವರು ನಮಗೆ ಬ್ಯಾಡ್ ಕಮೆಂಟ್ಸ್ ಮಾಡಿರೋರು ಇದ್ದಾರೆ. ಹೆಣ್ಮಕ್ಳ ಹೆಣ್ಮಕ್ಳಿದ್ದಾರೆ. ಹ್ಮ್. ಅವರಿಗೆ ಅವ್ರದೇ ಭಾಷೆಯಲ್ಲಿ ಉತ್ತರನೂ ಕೊಟ್ಟಿದ್ದೀವಿ. ಹ್ಮ್. ಇಲ್ಲ ಅಂತಲ್ಲ, ನಾನು ಹೇಳಿದ್ದೀನಿ ನಾನು ಅಷ್ಟು ಒಳ್ಳೆಯವನು ಅಲ್ಲ ಅಂತ. ತುಂಬ ತೀರ ಬಂದಾಗ ನಾವು ನಮ್ಮ ಒಳ್ಳೆತನ ವೀಕ್ನೆಸ್ ಅಲ್ಲ ಅಂತ ತೋರಿಸ್ಕೋಬೇಕಾಗತ್ತೆ ಒಂದೊಂದ್ಸಲ. ಸೊ ಅವ್ರಿಗೆ ಅವ್ರವ್ರ ಆ್ಯಂಗಲಲ್ಲಿ ಕೊಟ್ಟಿದ್ದೀವಿ ಉತ್ತರ. ಬಟ್ ಯಾರು ನಮಗೆ ಆ ರೆಸ್ಪೆಕ್ಟ್ ಕೊಟ್ಟು ನಮಗೆ ಆ ಅಭಿಮಾನವನ್ನು ಕೊಟ್ಟಿದ್ದಾರೆ ಅದನ್ನು ಭಾಳ ಇದು ಮಾಡಿದ್ದೀವಿ. ಬಟ್ ಇದೆ, ಬಹಳ ಸಂಗಾತಿ ಬೇಕು ಅನ್ನೋ ಒಂದು ಆಸೆ ಇದೆ. ಅದು ಆ ದೈವ ಕೃಪೆಯಿಂದ ಹೇಗೆ ಮನೇಲಿ ನೋಡ್ತಿದ್ದಾರಾ? ಇಲ್ಲ ಅವ್ರು ನಮಗೇನೆ ಬಿಟ್ಟಿದ್ದಾರೆ. ನೀವೇ ನೀನು ಯಾಕಂದ್ರೆ ಎಂಡ್ವರೆಗೆ ಇರೋದು ಹೌದು. ನೀವಲ್ವಾ. ಹ್ಮ್. ಎಂಡ್ವರೆಗೆ ಇರೋ ವ್ಯಕ್ತಿ ನೀವೇ ಆಯ್ಕೆ ಮಾಡ್ಕೊಳ್ಳಿ, ನಿಮಗೆ ಗೊತ್ತಿದೆ, ನಿಮ್ಮಷ್ಟು ತಿಳುವಳಿಕೆ ಇಲ್ಲ ಅಂತ ಅವರು. ನಮಗೀಗ ಹೆಂಗಾಗಿದೆ ಅಂತಂದ್ರೆ ನೀವೇ ಯಾರನ್ನಾದ್ರೂ ನೋಡಿ ನೋಡಿದ್ರೆ